ನಮಸ್ತೆ ಎಲ್ರಿಗೂ. 30-40 ವರ್ಷ ಆಗಿದ್ರೂ ಕೂಡ ನೋಡಿದವರಿಗೆ ನಾವು ಇನ್ನು ಒಂದು 25 ವರ್ಷದವ್ರ ಥರ ಕಾಣಬೇಕು ಅಂತಂದರೆ, ಅದು ಏನೂ ಖರ್ಚು ಮಾಡದೆ, ಯಾವುದೇ ಕ್ರೀಮ್ಗಳನ್ನು ಅಥವಾ ಯಾವುದೇ ಲೋಷನ್ಗಳನ್ನು ಹಚ್ಕೊಳ್ಳದೆ, ನಾವು ಎಷ್ಟೇ ಏಜ್ ಆದರೂ ಯಂಗಾಗಿ ಕಾಣಬೇಕು ಅಂತಂದರೆ ಏನು ಮಾಡಬೇಕು? ಫ್ರೀಯಾಗಿ ಮಾಡುವಂಥದ್ದು ಮೂರೇ ಟಿಪ್ಸ್ ಇದೆ. ಇದನ್ನ ನೀವು ದಿನ ಮಾಡಿದರೆ ಸಾಕು, ನ್ಯಾಚುರಲ್ ಆಗಿದೆಯಲ್ವಾ? ನೀವು ಯಂಗಾಗಿ ಕಾಣ್ತೀರಾ. ನೀವು 40 ವರ್ಷ ಆಗಿದ್ರೂ ಕೂಡ ನೀವು ಇನ್ನೂ ಒಂದು 25-30 ವರ್ಷ ಆದವ್ರ ಥರ ಕಾಣ್ತೀರಾ. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ಡೈಲಿ 2.5 ಲೀಟರ್ ಮಿನಿಮಮ್ ನೀರನ್ನು ಕುಡಿಯೋದು. ನಿಮ್ಮ ಬಾಡಿಯಲ್ಲಿರುವಂಥ ಕಲ್ಮಶಗಳನ್ನು ಹೊರಗಡೆ ಹಾಕೋದಕ್ಕೆ, ನಿಮ್ಮನ್ನು ಆ್ಯಕ್ಟಿವ್ ಆಗಿಡೋದಕ್ಕೆ, ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡೋದಕ್ಕೆ, ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ನೀರು ನಾವು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ಇದು ಫ್ರೀ. ಎರಡನೇದು ನಿದ್ದೆ. ದಿನಕ್ಕೆ 7 ಗಂಟೆ ತುಂಬ ಚೆನ್ನಾಗಿ ನಿದ್ದೆ ಮಾಡೋದು. ಹಾಗಾದರೆ ನಿದ್ದೆಯಿಂದ ಅಷ್ಟು ಅದ್ಭುತ ಪ್ರಯೋಜನ ಏನು? ನಾವು ಚೆನ್ನಾಗಿ ಕಾಣಬೇಕು, ಬ್ಯೂಟಿಫುಲ್ ಆಗಿ ಕಾಣಬೇಕು, ಯೂತ್ಫುಲ್ ಆಗಿ ಕಾಣಬೇಕು ಅಂತಂದರೆ, ನಿಮಗೆ ನಿದ್ದೆ ನಮ್ಮ ಸ್ಕಿನ್ ಸೆಲ್ಸನ್ನು ರಿಪೇರ್ ಮಾಡುತ್ತೆ. ಡ್ಯಾಮೇಜ್ ಆಗಿರುವಂಥ ಸ್ಕಿನ್ ಸೆಲ್ಸನ್ನು ರಿಪೇರ್ ಮಾಡುತ್ತೆ. ನಿದ್ದೆಯಲ್ಲಿ ಎಸ್ಪೆಷಲಿ ಇದೆಯಲ್ವಾ, ಒಂದು 10 ಗಂಟೆಯಿಂದ 2 ಗಂಟೆ ತನಕ, ಅಥವಾ ನಮಗೆ ಆ ಡೀಪ್ ಸ್ಲೀಪ್ ಬರುತ್ತಲ್ವ 12 ಗಂಟೆಯಿಂದ 2 ಗಂಟೆ ತನಕ, ಈ ಟೈಮ್ ಇದೆಯಲ್ವ ತುಂಬ ಇಂಪಾರ್ಟೆಂಟ್. ಬರೀ ನಿದ್ದೆ ಕಣ್ಮುಚ್ಕೊಂಡು ಮಾಡೋದಲ್ಲ, ಡೀಪ್ ಸ್ಲೀಪಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ ಆಟೋಮೆಟಿಕ್ಕಾಗಿ ರಿಪೇರ್ ಆಗುತ್ತೆ. ಡ್ಯಾಮೇಜ್ ಆಗಿದ್ರೆ ಅಥವಾ ಆ ಕೊಲೆಜನ್ ಏನು ಹೇಳ್ತಾರೆ ನಮ್ಮ ಸ್ಕಿನ್ ಯೂತ್ಫುಲ್ ಆಗಿ ಕಾಣಲಿಕ್ಕೆ ಬೇಕು, ಅದರ ಉತ್ಪಾದನೆಯನ್ನು ಬೂಸ್ಟ್ ಮಾಡುತ್ತೆ. ಕೊಲೆಜನ್ ಕರೆಕ್ಟಾಗಿ ಉತ್ಪಾದನೆ ಆದರೆ ನಮ್ಮ ಶರೀರದಲ್ಲಿ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿ ಕಾಣುತ್ತೆ. ಇನ್ನೊಂದು ಏನು ಅಂತಂದರೆ, ಬ್ಲಡ್ ಸರ್ಕ್ಯುಲೇಷನ್ ನಿದ್ದೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಕೂಡ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿ ಕಾಣುತ್ತೆ. ಎಲ್ಲದಕ್ಕಿಂತ ಸ್ಪೆಷಲ್ ಆಗಿದೆಯಲ್ವಾ, ನಮ್ಮ ಸ್ಕಿನ್ನಿಗೆ ರಾತ್ರಿ ಮಲಗಿದಾಗ ಎಷ್ಟು ಆಕ್ಸಿಜನ್ ಬೇಕೋ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಈ ಆಕ್ಸಿಜನ್ ಕೂಡ ನಮ್ಮ ಸ್ಕಿನ್ ಯೂತ್ಫುಲ್ ಆಗಿರಲಿಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ನಿದ್ದೆ ಮಾಡದೆ ಕಣ್ತಿರ್ಕೊಂಡು ಅಥವಾ ಮಲ್ಕೊಂಡು ನಾವು ಸ್ಟ್ರೆಸ್ ತಗೊಂಡು ಏನಾದರೂ ಚಿಂತೆ ಮಾಡ್ತಾ ಇರ್ತೀವಲ್ವ, ಅವಕ್ಕೇನಾಗುತ್ತೆ ಅಂತಂದರೆ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ. ಅದು ನಮ್ಮ ಸ್ಕಿನ್ ಜೋತು ಬೀಳೋ ಥರ, ಮುಖದಲ್ಲಿ ನೆರಿಗೆಗಳು ಉಂಟಾಗೋ ಥರ, ಫೈನ್ ಲೈನ್ಸ್ ಬೀಳೋ ಥರ, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರೋ ಥರ, ಅಥವಾ ಇಲ್ಲಿ ಸ್ಮೈಲ್ ಲೈನ್ ಅಂತ ಹೇಳ್ತೀವಲ್ಲ ಅದು ಬರೋ ಥರ ಮಾಡುತ್ತೆ. ನಿದ್ದೆ ಮಾಡೋರಲ್ಲಿ ಯಾರು ನಿದ್ದೆ ಕಮ್ಮಿ ಮಾಡ್ತಾರೆ ಅವರಿಗೆ ಏಜ್ ಆಗಿಲ್ಲದಿದ್ರೂ ಕೂಡ ಅಂದರೆ ಜಾಸ್ತಿ ಏಜ್ ಆಗಿರಲ್ಲ, ಒಂದು 25-30 ವರ್ಷ ಆಗಿರುತ್ತೆ, ಬಟ್ ನೋಡುವಾಗ ಅವರನ್ನು 40 ವರ್ಷದಾಗಿ ಕಾಣ್ತಾರೆ. ಸೊ ಚಿಂತೆ ಮಾಡಿಕೊಂಡು ನಾವು ನಿದ್ದೆಯನ್ನು ಕಮ್ಮಿ ಮಾಡಿದರೆ ನಮ್ಮ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ಏಜ್ಗಿಂತ ನೀವು ಜಾಸ್ತಿ ಏಜ್ ಆದವ್ರ ಥರ ಕಾಣ್ತೀವಿ. ಅದೇ ನೀವು ಒಳ್ಳೆಯ ನಿದ್ದೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಈ ಎಲ್ಲ ಪ್ರಾಬ್ಲಮ್ಗಳಿಂದ ಮುಕ್ತಿ ಪಡಿಬೋದು. ನಿಮಗೆ ಎಷ್ಟೇ ಏಜ್ ಆಗಿದ್ರೂ ಕೂಡ ನೀವೊಂದು 10-15 ವರ್ಷ ಚಿಕ್ಕವ್ರ ಥರನೇ ಕಾಣ್ತೀರಾ. ನಿದ್ದೆಗೆ ಅಷ್ಟು ಪವರ್ ಇದೆ. ನೀವು ಬೇಕಾದರೂ ರಿಸರ್ಚ್ ಮಾಡಿ ನೋಡಿ. ಮಾಡೆಲ್ಗಳಿಗೆ ರ್ಯಾಂಪ್ ಅಪ್ ಮಾಡಿಸ್ತಾರೆ. ರ್ಯಾಂಪ್ ಅಪ್ ಮಾಡಿಸೋಕ್ಕಿಂತ ಹಿಂದಿನ ದಿನ ಕಮ್ಮಿ ಅಂತಂದರೆ ಕೂಡ 10 ಗಂಟೆ ಡೀಪ್ ಸ್ಲೀಪ್ ಮಾಡಬೇಕು ಅಂತ ಹೇಳ್ತಾರಂತೆ. ಯಾಕಂತಂದರೆ ನಾನು ಆಗಲೇ ಹೇಳಿದಾಗೆ ನಿದ್ದೆಯಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ಗಳಿಗೆ ಹೊಸ ಜೀವ ಬರುತ್ತೆ. ಇದರಿಂದ ನಿಮ್ಮ ಮುಖ ಇದೆಯಲ್ವ ನ್ಯಾಚುರಲ್ ಆಗಿ ಗ್ಲೋ ಆಗೋ ಥರ ಕಾಣುತ್ತೆ. ನೀವೇ ಅಬ್ಸರ್ವ್ ಮಾಡಿ, ಯಾರು ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಿರ್ತಾರೆ ನೋಡಿ, ಅವರ ಮುಖ ಎಷ್ಟು ಫ್ರೆಶ್ ಆಗಿ ಕಾಣ್ತೀವಿ. ಅದು ನಾವು ಕೂಡ ತುಂಬ ಸರಿ ಅದನ್ನ ಅಬ್ಸರ್ವ್ ಮಾಡಿರ್ತೀವಿ. ಒಂದು ವಾರ ಕರೆಕ್ಟಾಗಿ ಕ್ಲೀನಾಗಿ ನಿದ್ದೆ ಮಾಡಿದ್ವಿ ಅಂತಂದರೆ ನಮ್ಮ ಮುಖ ಸಖತ್ ಗ್ಲೋ ಆಗಿ ಕಾಣುತ್ತೆ, ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣುತ್ತೆ. ಸೊ ತುಂಬ 7-8 ಗಂಟೆ ಮಿನಿಮಮ್ ನಿದ್ದೆ ಮಾಡಿ. ಖರ್ಚಿಲ್ಲದೆ ಮಾಡುವಂಥದ್ದು. ನಮಗೆ ಯಾವ ಕಾಸ್ಮೆಟಿಕ್ಸು ಬೇಕಾಗಿಲ್ಲ, ಯಾವ ಕ್ರೀಮ್ಗಳು ಬೇಕಾಗಿಲ್ಲ. ನಿಮ್ಮ ಸ್ಕಿನ್ ಟೈಟನ್ ಕೂಡ ಮಾಡುತ್ತೆ. ಸ್ಟ್ರೆಸ್ ತಗೊಂಡು ನಾವು ನಿದ್ದೆ ಮಾಡೋದಿದ್ರೆ ಸ್ಕಿನ್ ಜೋತ್ ಬೀಳಲಿಕ್ಕೆ ಶುರುವಾಗುತ್ತೆ. ಅದೇ ನಿದ್ದೆ ಚೆನ್ನಾಗಿ ಮಾಡಿದರೆ ಸ್ಕಿನ್ ಟೈಟನ್ ಆಗುತ್ತೆ. ಕೊಲೆಜನ್ ಎಲ್ಲ ಕರೆಕ್ಟಾಗಿ ಉತ್ಪಾದನೆ ಆಗೋದ್ರಿಂದ ಸ್ಕಿನ್ ಟೈಟನ್ ಆಗುತ್ತೆ, ಫರ್ಮ್ ಆಗುತ್ತೆ. ಅದರಿಂದ ನೀವು ಯೂತ್ಫುಲ್ ಆಗಿ ಕಾಣ್ತೀರಾ. ಇನ್ನು 3ನೇದು, ಇದಂತೂ ಅದ್ಭುತ, ನನಗೆ ತುಂಬ ಫೇವ್ರೆಟ್. ಇದು ಏನು ಅಂತಂದರೆ, ದಿನಕ್ಕೆ 1/2 ಗಂಟೆ ವಾಕ್, ನಡಿಗೆ, ಎಕ್ಸಸೈಸ್. ಯಾವುದೂ ಮೆಡಿಸಿನ್ಸ್ ಇರ್ಬೋದು, ಯಾವುದೂ ಕ್ರೀಮ್ಸ್ ಹಚ್ಚದೆ ಒಂದು ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ, ನಾವು ಯೂತ್ಫುಲ್ ಆಗಿ ಕಾಣಲಿಕ್ಕೆ ಇರುವಂಥ ಅತ್ಯದ್ಭುತವಾಗಿರುವಂಥ ಒಂದು ಅಸ್ತ್ರ ಏನು ಅಂತಂದರೆ, ದಿನಕ್ಕೊಂದು 1/2 ಗಂಟೆ ಆದರೂ ನಡೆಯೋದು ಅಥವಾ 1/2 ಗಂಟೆ ಆದರೂ ಎಕ್ಸಸೈಸ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ನಾವು ನಡೆಯುವಾಗಿರ್ಬೋದು, ಎಕ್ಸಸೈಸ್ ಮಾಡುವಾಗಿರ್ಬೋದು, ನಮ್ಮ ಫೇಶಿಯಲ್ ಮೂವ್ಮೆಂಟ್ ಕೂಡ ಚೆನ್ನಾಗಾಗೋದ್ರಿಂದ, ಬ್ಲಡ್ ಫ್ಲೋ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋದ್ರಿಂದ ಮುಖದ ಸ್ಕಿನ್ ಫರ್ಮ್ ಆಗಲಿಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಜೋತು ಬಿದ್ದಂಗಿದ್ರೆ ಅಥವಾ ಫೈನ್ ಲೈನ್ಸ್ ಇದ್ದರೆ ಅದು ಕಮ್ಮಿ ಆಗ್ತಾ ಬರುತ್ತೆ, ನೀವು ಪ್ರತಿದಿನ ಎಕ್ಸಸೈಸ್ ಅಥವಾ ವಾಕ್ ಮಾಡ್ತಾಯಿದ್ರೆ.
ಸ್ಕಿನ್ ಫರ್ಮ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಯಾರು ಪ್ರತಿದಿನ ನಡೆಯುತ್ತಾರೆ, ಪ್ರತಿದಿನ ಎಕ್ಸಸೈಸ್ ಮಾಡ್ತಾರೆ, ಅವರ ಮುಖ ನೋಡೋದಕ್ಕೆ ಸಿಕ್ಕಾಪಟ್ಟೆ ಗ್ಲೋ ಆಗಿರುತ್ತೆ. ನ್ಯಾಚುರಲ್ ಆಗಿ ಅವರು ಯಂಗಾಗಿ ಕಾಣ್ತಾ ಇರ್ತಾರೆ. ಏಜ್ ಏನು ಕಮ್ಮಿ ಆಗಲ್ಲ, ಆದರೆ ಅವರು ನೋಡುವಾಗ ಅಷ್ಟು ಏಜ್ ಆದಾಗೆ ಕಾಣಿಸಲ್ಲ. ಸೊ ಅರ್ಧ ಗಂಟೆ ನಡೆಯೋದಕ್ಕೆ ನಾವು ಏನೂ ಸ್ಪೆಂಡ್ ಮಾಡಬೇಕಾಗಿಲ್ಲ. ಒಂದು ಒಳ್ಳೆಯ ವಾಕಿಂಗ್ ಶೂ ಇದ್ದರೆ ಸಾಕು. ನಿಮಗೆ ಅತ್ಯದ್ಭುತವಾಗಿರುವಂತಹ ವಾಕಿಂಗ್ ಶೂ ನೀವು ಚೆನ್ನಾಗಿರೋದನ್ನು ಉಪಯೋಗ ಮಾಡಬೇಕು. ಪ್ರತಿದಿನ ನೀವು ವಾಕ್ ಮಾಡ್ತೀರಂತಂದರೆ ಯಾವುದ್ಯಾವುದೋ ಶೂ ಹಾಕಿದರೆ ಪಾದ ನೋವು ಬರಲಿಕ್ಕೆ ಶುರುವಾಗುತ್ತೆ. ನಿಮಗೆ ಕೆಲವೊಂದು ಅತ್ಯದ್ಭುತವಾಗಿರುವಂಥ ವಾಕಿಂಗ್ ಶೂದು ಲಿಂಕ್ ಬೇಕಿದ್ರೆ ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನೀವು ವಾಕ್ ಹೋಗುವಾಗ ನೀವು ಬೆಳಗ್ಗೆ ಟೈಮ್ ಇರಲಿ ಅಥವಾ ಒಂದು 7 ಗಂಟೆ ನಂತರ ನೀವು ವಾಕ್ ಹೋಗ್ತೀರಂತಂದರೆ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡು ಹೋಗಿ. ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಲಿಂಕ್ ಬೇಕಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಕರೆಕ್ಟಾಗಿ ನೀರು ಕುಡಿಯೋದು, ಕರೆಕ್ಟಾಗಿ ಮಲ್ಕೊಳ್ಳೋದು, ದಿನಕ್ಕೊಂದು ಅರ್ಧ ಗಂಟೆ ವಾಕ್ ಹೋಗೋದು, ಇದಿಷ್ಟು ಮಾಡಿದ್ರೆ ಖರ್ಚಿಲ್ಲದೆ ನಾವು ಎಷ್ಟೇ ಏಜ್ ಆಗಿದ್ರೂ ಕೂಡ ತುಂಬ ಯೂತ್ಫುಲ್ಲಾಗಿ ಕಾಣ್ತೀವಿ. ನಡೆಯೋದು ಕೂಡ ನಿಮ್ಗೆ ಯೂತ್ಫುಲ್ ಆಗಿರಲಿಕ್ಕೆ ಅದ್ಭುತ ಲಾಭವನ್ನು ಕೊಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಸ್ವೆಟ್ ಆಗುತ್ತೆ ನೋಡಿ. ಎಸ್ಪೆಷಲಿ ಬೆವರುವಾಗಿದೆಯಲ್ವಾ, ಆ ಬೆವರಲ್ಲಿ ಮುಖದ ಕೊಳೆ ಇರ್ಬೋದು, ಡರ್ಟ್ ಇರ್ಬೋದು ಹೊರಗಡೆ ಹೋಗುತ್ತೆ. ನ್ಯಾಚುರಲ್ ಆಗಿ ನಮ್ಮ ಮುಖ ಗ್ಲೋ ಆಗೋ ಥರ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ ಕೂಡ ಆಚೆ ಹೋಗುತ್ತೆ. ಎಲ್ಲ ಅಂದರೆ ಬ್ಲಡ್ ಪ್ರತಿಯೊಂದು ಪ್ಯೂರಿಫೈ ಆದಾಗ, ಬ್ಲಡ್ ಸರ್ಕ್ಯುಲೇಷನ್ ಚಂದ ಆದಾಗ, ದೇಹದೊಳಗಡೆ ಆಕ್ಸಿಜನ್ದು ಫ್ಲೋ ಚಂದ ಆದಾಗ ಆಟೋಮೆಟಿಕ್ಕಾಗಿ ನಾವು ಸಿಕ್ಕಾಪಟ್ಟೆ ಯೂತ್ಫುಲ್ಲಾಗಿ ಕಾಣ್ತೀವಿ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತೀವಿ, ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣ್ತೀವಿ. ರೆಗ್ಯುಲರ್ ಆಗಿ ಚೆನ್ನಾಗಿ ವರ್ಕೌಟ್ ಮಾಡೋರನ್ನು, ಚೆನ್ನಾಗಿ ನೀರು ಕುಡಿಯೋರನ್ನು, ಚೆನ್ನಾಗಿ ನಿದ್ದೆ ಮಾಡುವವರನ್ನು ನೀವು ನಿಮ್ಮ ಸರ್ಕಲಲ್ಲಿ ಬೇಕಾದರೆ ಒಬ್ಸರ್ವ್ ಮಾಡಿ ನೋಡಿ. ನಮಗಿಂತವರು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಹೌದಲ್ವ? ನೀವೇ ಒಬ್ಸರ್ವ್ ಮಾಡಿ, ಎಷ್ಟು ಮಾಡಿದರೆ ಸಾಕು. ಸೊ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು, ಯೂತ್ಫುಲ್ಲಾಗೇ ಇರಬೇಕು ಅಂತಂದು ಒಳ್ಳೆಯ ಮಾಯ್ಶ್ಚರೈಸರನ್ನು ಡೈಲಿ ಪ್ರತಿದಿನ ಉಪಯೋಗ ಮಾಡಿ. ಹಾಗೆಯೇ ಹೊರಗಡೆ ಹೋಗೋಕ್ಕೆ ಬಿಸಿಲು ಜಾಸ್ತಿ ಇದ್ದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋಕ್ಕೆ ಮರಿಬೇಡಿ. ಏನಾದರೂ ಮುಖಕ್ಕೆ ಹಚ್ತೀರಾ ಅಂತಂದರೆ ನೀವು ಪ್ಯಾಚ್ ರೆಸ್ಟ್ ಮಾಡೋದಕ್ಕಂತೂ ಮರೆಯಲೇಬೇಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.